ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯದ ಕಾಂಡದ ಕಥೆಯನ್ನು ನಾವು ಶ್ರವಣ ಮಾಡ್ತಿದ್ದೀವಿ. ರಾಮನ ಬಾಣಗಳಿಂದ ಖರ, ದೂಷಣ, ತ್ರಿಶಿರರು ಇವರ ಸಂಹಾರ ಆದ ಬಳಿಕ ಅಕಂಪನ ಅನ್ನುವವನು ರಾವಣನ ಬಳಿಗೆ ಬಂದು ರಾಮನ ಪರಾಕ್ರಮವನ್ನು ವರ್ಣನೆ ಮಾಡಿ ಸೀತೆಯನ್ನು ಅಪಹಾರ ಮಾಡುವಂತ ಅವನನ್ನು ಪ್ರಚೋದಿಸಿದ್ದ. ರಾವಣ ಅದರಂತೆ ಮಾರೀಚನ ಬಳಿಗೆ ಬಂದು ಅವನ ಸಹಾಯವನ್ನು ಕೋರಿದ್ದ. ಮಾರೀಚ ಅವನಿಗೆ ಬುದ್ಧಿ ಹೇಳಿ ಆ ಕೆಲಸದಿಂದ ವಿಮುಖನನ್ನಾಗಿ ಮಾಡಿದ್ದ. ಅದಾದ ಬಳಿಕ ಶೂರ್ಪಣಖ ಮತ್ತೆ ಬಂದು ರಾವಣನನ್ನ ಚುಚ್ಚು ಮಾತುಗಳಿಂದ ಪ್ರಚೋದಿಸಿದಳು. ಅದಕ್ಕಾಗಿ ಆತ ಮತ್ತೊಮ್ಮೆ ಮಾರೀಚನ ಬಳಿಗೆ ಬಂದ. ಮೊದಲೊಮ್ಮೆ ಅಕಂಪನ ಬಂದಿದ್ದ, ಆ ಬಳಿಕ ಮಾರೀಚ ಬಂದ, ಆ ಬಳಿಕ ಶೂರ್ಪಣಖ ಬಂದ್ಲು. ಆ ಶೂರ್ಪಣಖೆಯ ಬೋಧನೆಯನ್ನು ಎರಡನೇ ಬಾರಿ ಕೇಳಿದ ಮೇಲೆ ಇನ್ನು ಇದರ ಬಗ್ಗೆ ಯಾವುದಾದರೂ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ರಾವಣ ಆಲೋಚನೆ ಮಾಡಿ ಮಾರೀಚನ ಬಳಿಗೆ ಎರಡನೇ ಬಾರಿ ಬಂದದ ಘಟನೆಯನ್ನು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣಕ್ಕನುಸಾರವಾಗಿ ಅಕಂಪನ ಮತ್ತು ಶೂರ್ಪಣಖ ಇಬ್ಬರು ಬಂದು ರಾವಣನ ಪ್ರಚೋದನೆ ಮಾಡಿದ ವರ್ಣನೆ ಇಲ್ಲ. ಒಂದೇ ಒಂದು ಬಾರಿ ಶೂರ್ಪಣಖ ಒಬ್ಬಳೇ ರಾವಣನಿಗೆ ಪ್ರಚೋದನೆ ಮಾಡಿದ ವರ್ಣನೆ ಇತ್ತು. ಅದರಂತೆ ಆತ ಮಾರೀಚನ ಬಳಿಗೆ ಬಂದಿದ್ದ. ಮಾರೀಚ ಆನಂದ ರಾಮಾಯಣದ ಪ್ರಕಾರ ರಾವಣನಿಗೆ ಸೋದರ ಮಾವ, ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಬ್ಬ ಮಂತ್ರಿ ಅಷ್ಟೇ. ಲಂಕೆಯಲ್ಲಿ ಎಲ್ಲರೂ ಕುಶಲಿಗಳಾಗಿದ್ದಾರೋ ಹೇಗೆ, ಯಾವ ಪ್ರಯೋಜನಕ್ಕಾಗಿ ಎರಡನೇ ಬಾರಿಗೆ ಇಷ್ಟು ಶೀಘ್ರವಾಗಿ ಮತ್ತೆ ಧಾವಿಸಿ ಬಂದಿ ಅಂತ ಕೇಳಿದ ಆ ಮಾರೀಚ. ಅದಕ್ಕಾಗಿ ಆ ರಾವಣ ಹೀಗೆ ಅವನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ನನ್ನ ಆಜ್ಞೆಯಂತೆ ನನ್ನ ತಮ್ಮಂದಿರಾದಂಥ ಖರ, ದೂಷಣರು ಇವರು ರಾವಣನ ಅಂದರೆ ನನ್ನ ಆಜ್ಞೆಯ ಪ್ರಕಾರ ರಾಮನನ್ನ ಹತ್ಯೆ ಮಾಡಲಿಕ್ಕಾಗಿ ಹೋಗಿದ್ರು ಮತ್ತು ಆ ಜನಸ್ಥಾನದಲ್ಲಿ ದಂಡಕಾರಣ್ಯದಲ್ಲಿ ಮುನಿಗಳನ್ನು ಹಿಂಸೆ ಮಾಡಿಕೊಂಡು ದೀರ್ಘಕಾಲದಿಂದ ವಾಸ ಮಾಡಿಕೊಂಡಿದ್ರು. ಆದರೆ ಆ ಖರ, ದೂಷಣ, ತ್ರಿಶಿರ ಸೇರಿದಂತೆ 14,000 ಜನ ರಾಕ್ಷಸರೆಲ್ಲ ಆ ರಾಮನ ಜೊತೆ ಯುದ್ಧ ಮಾಡಿ ಅವನ ಬಾಣಗಳಿಗೆ ಬಲಿಯಾದರು. ಕೇವಲ 72 ನಿಮಿಷದಲ್ಲಿ ಆ ರಾಮನೊಬ್ಬನೇ 14,000 ಜನ ರಾಕ್ಷಸರನ್ನೆಲ್ಲ ನಾಶ ಮಾಡಿಬಿಟ್ಟ. ಆ ರಾಮ ಬಹುಶಃ ಕ್ಷಣ ಜೀವಿತ, ಅವನ ಆಯುಷ್ಯ ಮುಗಿಲಿಕ್ಕೆ ಬಂದಂತೆ ಕಾಣಿಸ್ತದೆ. ಹೆಚ್ಚು ಕಾಲ ಆತ ಇನ್ನು ಬದುಕಿರಲಾರ. ಕ್ಷತ್ರಿಯ ಕುಲಕ್ಕೆ ಅವನ ಕಳಂಕ. ರಾಮ ಎಂಥವನು? ರಾವಣ ಅವನನ್ನು ತನ್ನ ದೃಷ್ಟಿಗನುಸಾರವಾಗಿ ವರ್ಣನೆ ಮಾಡಿದ. ದುಶ್ಶೀಲ, ಕರ್ಕಶ, ತೀಕ್ಷ್ಣ, ಕೆಟ್ಟ ಶೀಲ ಇದ್ದವನು, ಕೆಟ್ಟ ನಡತೆ ಇದ್ದವನು ರಾಮ. ಕ್ರೂರಿಯಾದವನು, ತೀಕ್ಷ್ಣ ಸ್ವಭಾವದವನು, ಮೂರ್ಖನಾದವನು, ಜಿಪುಣನಾದವನು, ಲುಬ್ಧ, ದುರಾಸೆ ಉಳ್ಳವನು ಅಂತಾನೆ. ಅಜಿತೇಂದ್ರಿಯ, ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇದ್ದವನು. ತ್ಯಕ್ವಾ ಧರ್ಮ ಅಧರ್ಮಾತ್ಮ, ಸ್ವತಃ ತಾನೇ ಧರ್ಮದ ಹಾದಿ ಬಿಟ್ಟವನವನು ಆ ರಾಮ. ಭೂತಾನ ಮಹಿತೇ ರಥಃ, ಯಾವ ಪ್ರಾಣಿಗಳ ಬಗ್ಗೆಯೂ ಯಾವ ಜೀವಿ ಬಗ್ಗೆಯೂ ಅನುಕಂಪ ಇಲ್ಲದೆ ಇದ್ದವನು. ಅವನು ಇಂಥ ಎಲ್ಲ ದುಷ್ಟ ಸ್ವಭಾವ ಸಂಪನ್ನನಾದವನು. ಯಾವುದೇ ದ್ವೇಷ, ಯಾವುದೇ ವೈರ ನಮ್ಮ ರಾಕ್ಷಸ ಸೈನ್ಯದ ಬಗ್ಗೆ ಆತನಿಗೆ ಇಲ್ಲದೇ ಇದ್ರೂ ನನ್ನ ತಂಗಿಯ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿ ಅವಳನ್ನು ವಿರೂಪಗೊಳಿಸಿಬಿಟ್ಟ. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಕಿವಿ ಮತ್ತು ಮೂಗನ್ನು ಕತ್ತರಿಸಿತ್ತು. ಆನಂದ ರಾಮಾಯಣದ ಪ್ರಕಾರ ಕಿವಿ, ಮೂಗು, ತುಟಿ ಮತ್ತು ಎದೆ ಇಷ್ಟನ್ನೆಲ್ಲ ಕತ್ತರಿಸಿದ್ದ ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಇದಕ್ಕೆ ಪ್ರತಿಯಾಗಿ ನಾನು ಅವನ ಪತ್ನಿಯನ್ನು ಅಪಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಇದಕ್ಕೆ ನೀನು ಸಹಾಯಕನಾಗಬೇಕು. ನೀನೊಬ್ಬ ನನ್ನ ಸಹಾಯಕನಾಗಿದ್ದರೆ ಮತ್ತೆ ನನ್ನ ತಮ್ಮಂದಿರಾದಂತಹ ಕುಂಭಕರ್ಣ, ಮಗನಾದಂತಹ ಇಂದ್ರಜಿತ್ ಇವರೆಲ್ಲ ನನ್ನ ಜೊತೆಗಿದ್ದರೆ ಎಲ್ಲ ದೇವತೆಗಳು ಒಟ್ಟಾಗಿ ನನ್ನ ಮೇಲೆ ಯುದ್ಧ ಸಾರಿದ್ರು ನಾನು ಅವ್ರು ಯಾರನ್ನೂ ಪರಿಗಣನೆಗೆ ತಗೊಳ್ಳೋದಿಲ್ಲ. ಯುದ್ಧದಲ್ಲಿ, ಕಪಟ ವಿದ್ಯೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ ನಿನಗೆ ಸಮಾನವಾದವರು ಯಾರೂ ಇಲ್ಲ. ಅದಕ್ಕಾಗಿ ನಿನ್ನ ಸಹಾಯ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನೀನೇನು ಮಾಡಬೇಕು ಹೇಳಿದ ರಾವಣ. ನೀನು ಚಿನ್ನದ ಜಿಂಕೆಯಾಗಿ ಪರಿಣಮಿಸಬೇಕು, ಅದಕ್ಕೆ ಬೆಳ್ಳಿಯ ಚುಕ್ಕೆಗಳಿರಬೇಕು. ನಿನ್ನ ಆ ಸುಂದರವಾದಂಥ ರೂಪ ನೋಡಿದ ಕೂಡಲೇ ಸೀತೆ ಮರುಳಾಗಬೇಕು. ತನ್ನ ಗಂಡನಾದ ರಾಮನಿಗೆ, ಲಕ್ಷ್ಮಣನಿಗೆ ಅವಳು
ಆ ಜಿಂಕೆಯನ್ನು ತಂದು ಕೊಡಿ ಅಂತ ಹೇಳಬೇಕು. ಆ ಥರ ನೀನು ವರ್ತಿಸ್ಬೇಕು. ರಾಮ ಲಕ್ಷ್ಮಣರಿಬ್ಬರು ಆ ಕಡೆ ಅರಣ್ಯಕ್ಕೆ ಸಾಗಿದ ಮೇಲೆ ನಾನು ಅರಣ್ಯಕ್ಕೆ ಪ್ರವೇಶ ಮಾಡಿ ರಾಹು ಗ್ರಹಣ ಸಂದರ್ಭದಲ್ಲಿ ಚಂದ್ರನನ್ನು ಹಿಡಿದುಕೊಂಡು ಚಂದ್ರನ ಬೆಳದಿಂಗಳನ್ನೆಲ್ಲ ನಾಶ ಮಾಡ್ತಾನಲ್ಲ, ಆ ರೀತಿಯಾಗಿ ನಾನು ಆ ಸೀತೆಯನ್ನು ಅಪಹಾರ ಮಾಡಿಬಿಡ್ತೇನೆ. ಹೀಗೆ ಅವನು ತನ್ನ ಸಂಚನ್ನು ಹೇಳಿದ ರಾವಣ. ಮಾರೀಚನಿಗೆ ಅದನ್ನು ಕೇಳಿ ಬಹಳ ಭಯ ಆಯಿತು. ಅವನ ಮುಖ ಬಾಡಿ ಹೋಯಿತು, ತುಟಿ ಒಣಗಿ ಹೋಯಿತು. ಅವನಿಗೆ ಕಣ್ಣು ಮುಚ್ಚೋದನ್ನು ಮರೆತ. ಅವನು ಹೆಣದಂತೆ ಆಗಿಬಿಟ್ಟ. ಹೆಣದಂತೆ ಈ ರಾಮನ ತನ್ನ ಎದುರಿಗೆ ಬಂದಂಥ ರಾವಣನನ್ನು ನೋಡ್ತಾ ಇದ್ದ. ಸ್ವತಃ ತಾನು ದುಷ್ಟನೇ ಆಗಿದ್ರು ಅವನಿಗೆ ರಾಮನ ಬಾಣದ ಭಯ ಇತ್ತು. ಅದಕ್ಕಾಗಿ ರಾಮನ ಬಾಣಗಳಿಗೆ ಭಯಪಟ್ಟು ರಾವಣನ ಹಿತಕ್ಕಾಗಿ ಮತ್ತು ತನ್ನ ಹಿತಕ್ಕಾಗಿ ಕೂಡ ಈ ಮುಂದಿನಂತೆ ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಏನು ಹೇಳಿದ ಮಾರೀಚ? ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತಾ ಶ್ರೋತಾಚ ದುರ್ಲಭ. ಇದು ಬರೇ ರಾಮಾಯಣದ ಶ್ಲೋಕ ಅನ್ನೋದಕ್ಕಿಂತ ಇದೊಂದು ಉತ್ತಮವಾದ ಸುಭಾಷಿತ ಇದೆ. ಮಹಾರಾಜನೇ, ಈ ಜಗತ್ತಿನಲ್ಲಿ ಒಳ್ಳೆ ಮಾತಾಡೋರು, ನಿಮಗೆ ಯಾವ ಥರ ಬೇಕೋ ಆ ಥರ ಮಾತಾಡುವವರು ಬೇಕಾದಷ್ಟು ಜನ ಸಿಗ್ತಾರೆ. ಆ ಮಾತಿನ ಕೇಳಿದರೆ ನಿಮಗೂ ಸಂತೋಷ ಅನಿಸ್ಬೇಕು, ಅದರಂತೆ ವರ್ತಿಸಿ ನೀವು ಹಾಳಾಗಬೇಕು. ಆದರೆ ಸತ್ಯವಾದ ಮಾತನ್ನು, ಆದರೆ ಹಿತವಾದ ಮಾತನ್ನು ಹೇಳುವಂಥವರು ಬಹಳ ಕಡಿಮೆ ಜನ ಇರ್ತಾರೆ. ಅಪ್ರಿಯಸ್ಯತ್ತು ಪಥ್ಯಸ್ಯ, ಅದು ಪಥ್ಯ ಹೌದು, ಹಿತಕರ ಹೌದು, ಆದರೆ ಕೇಳಲಿಕ್ಕದು ಅಹಿತಕರ, ಅಪ್ರಿಯವಾಗಿರ್ತದೆ. ಅಂಥ ಮಾತನ್ನು ಆಡುವವನು ಬಹಳ ವಿರಳ, ಕೇಳುವವರು ಕೂಡ ವಿರಳ. ಅದರಲ್ಲೂ ವಿಶೇಷವಾಗಿ ಆಡಳಿತಗಾರರಿಗೆ, ಸ್ಥಾನಮಾನ ಸಂಪನ್ನರಾದವರಿಗೆ ಭಯಪಟ್ಟು ಅವರು ಸುತ್ತಮುತ್ತಲಿರುವಂಥ ಜನ ಅವ್ರಿಗೆ ಬೇಕಾದಂತೆ ಮಾತಾಡ್ತಾರೆ. ನೀವು ಮಾಡಿದ್ದೆಲ್ಲ ಸರಿ ಇದೆ ಅಂತಾರೆ. ಮೊದಲೇ ಉನ್ಮತ್ತರಾದಂಥ ಆಡಳಿತಗಾರರು ಈ ಇಂಥ ದುರ್ಬೋಧನೆಗಳನ್ನು ಕೇಳಿ ಮತ್ತಷ್ಟು ಮಾರ್ಗವಂಚಿತರಾಗ್ತಾರೆ. ಅಪ್ರಿಯವಾದನ್ನು ಏನಾದರೂ ಹೇಳಿಬಿಟ್ರೆ ನಮ್ಮ ಮೇಲೆ ಕುಪಿತರಾಗಿ ಏನಾದ್ರು ಕ್ರಮ ತಗೊಂಡ್ಬಿಡ್ತಾರೋ ಅಂತ ಭಯ ಸುತ್ತಮುತ್ತಲಿದ್ದಂಥ ಮಂತ್ರಿಗಳಿಗೆ, ಆಪ್ತರಿಗೆ, ಇವರಿಗೆಲ್ಲರಿಗೂ. ಅದಕ್ಕಾಗಿ ಇಂಥ ಅಪ್ರಿಯವಾದಂಥ ಮಾತನ್ನು, ಆದರೆ ಹಿತವಾದಂಥ ಮಾತಿಗೆ, ಪಥ್ಯವಾದ ಮಾತು, ಅದನ್ನು ಹೇಳೋರು ಬಹಳ ಕಡಿಮೆ, ಕೇಳುವವರು ಬಹಳ ಕಡಿಮೆ. ಏನೋ ನಾನು ನಿನಗೆ ವಿರಳವಾಗಿ ಅಂಥವನೊಬ್ಬನು ಸಿಕ್ಕಿದ್ದೇನೆ ಅಂತ ಒಂದು ನಿನಗೆ ಹಿತಕರವಾದ ಮಾತನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ ನಾನು ಅಂತ ಹೇಳಿದ ಮಾರೀಚ. ರಾವಣನೇ, ನಿನಗೆ ಸರಿಯಾದಂಥ ಗೂಢಚಾರರಿಲ್ಲ ಅಂತ ಕಾಣಿಸ್ತದೆ. ರಾಮನ ಬಗ್ಗೆ ನೀನೇನೇ ಗುಣಗಳನ್ನು ತಿಳ್ಕೊಂಡಿದ್ದೀಯಲ್ಲ, ರಾಮ ನಡತೆ ಕೆಟ್ಟವನು, ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇದ್ದವನು, ಧರ್ಮ ಬಿಟ್ಟವನು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಿದ್ದೀಯಲ್ಲ, ನೀನು ರಾಮನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನಗೆ ಸರಿಯಾದ ಗೂಢಚಾರರು ಇದ್ದಿದ್ರೆ, ಆ ಗೂಢಚಾರರು ರಾಮನ ವ್ಯಕ್ತಿತ್ವದ ಬಗ್ಗೆ ಸರಿಯಾದ ಚಿತ್ರಣ ನಿನಗೆ ಕೊಟ್ಟಿದ್ರೆ ನೀನು ರಾಮನ ಬಗ್ಗೆ ಹೀಗೆ ಮಾತಾಡ್ತಿರ್ಲಿಲ್ಲ. ರಾಮನ ಪರಾಕ್ರಮ ಎಂಥದ್ದು, ಅದಕ್ಕಾಗಿ ನಾನು ನಿನಗೆ ಈ ಮಾತನ್ನು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ನೀನು ಇಂಥ ದುಷ್ಕಾರ್ಯ ಮಾಡಿದರೆ, ಅವನ ಪತ್ನಿಯನ್ನು ಅಪಹಾರ ಮಾಡಬೇಕು ಅನ್ನುವಂಥ ಕೆಲಸ ಮಾಡಿದರೆ, ರಾಮ ಕುಪಿತನಾಗಿ ನಿನ್ನ ಇಡೀ ಸೈನ್ಯವನ್ನು, ನಿನ್ನ ಇಡೀ ರಾಜ್ಯವನ್ನು ಧ್ವಂಸ ಮಾಡೋದಿಲ್ಲೇನು? ಸೀತೆ ಯಾತಕ್ಕಾಗಿ ಅವತಾರ ಮಾಡಿದ್ದಾಳೆ, ಸೀತೆ ಯಾತಕ್ಕಾಗಿ ಹುಟ್ಟಿ ಬಂದಿದ್ದಾಳೆ ನನಗನ್ನಿಸ್ತದೆ ಹೇಳಿದ ಮಾರೀಚ. ನಿನ್ನ ಕುಲಕ್ಕಾಗಿ ಹುಟ್ಟಿ ಬಂದಿದ್ದಾಳೇನೋ, ನಿನ್ನ ಕುಲದ ಧ್ವಂಸ ಮಾಡಲಿಕ್ಕಾಗಿ ಹುಟ್ಟಿ ಬಂದಿದ್ದಾಳೇನೋ ಅಂತ ಅಂದ್ಕೊಂಡ ಮಾರೀಚ. ನೀನು ಇಂಥ ಕೆಲಸ ಮಾಡ್ತಿರೋದು ನೋಡಿದರೆ ಇದರ ಪರಿಣಾಮ ಅಂತೂ ನನಗೆ ನಿನ್ನ ಕುಲದ ನಾಶ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ. ನಿನ್ನ ಕುಲದ ಧ್ವಂಸಕ್ಕಾಗಿ ಅವಳು ಹುಟ್ಟಿರಬೇಕು ಅಂತ ಅವನೇನು ಮಾತಾಡಿದ, ಅದು ಆ ಸಂದರ್ಭದಲ್ಲಿ ಸಾಂದರ್ಭಿಕವಾದ ಮಾತು. ಆದರೆ ವಾಸ್ತವಿಕವಾಗಿಯೂ ಸೀತೆ ಅವನ ಕುಲದ ನಾಶಕ್ಕಾಗಿಯೇ ಹುಟ್ಟಿದ್ಲು. ಅದನ್ನ ಆನಂದ ರಾಮಾಯಣದಲ್ಲೂ ನಾವು ಶ್ರವಣ ಮಾಡಿದ್ವಿ. ಪದ್ಮ ಅನ್ನೋ ಹೆಸರಿನಿಂದ ಪದ್ಮಾಕ್ಷ ಅನ್ನೋ ರಾಜನಿಗೆ ಮಗಳಾಗಿ ಅವಳು ಹುಟ್ಟಿದ್ಲು. ಅವಳನ್ನು ಈ ರಾವಣ ವಶಪಡಿಸ್ಕೊಳ್ಬೇಕಂತ ಹೋಗಿದ್ದ. ಅವಳು ಅವನ ಕೈಗೆ ಸಿಕ್ಕಿರಲಿಲ್ಲ. ನಿನ್ನ ಕುಲದ ನಾಶಕ್ಕಾಗಿ ಮತ್ತೊಮ್ಮೆ ಹುಟ್ಟಿ ಬರ್ತೇನೆ ಅಂತ ಹೇಳಿದ್ಲು. ವಾಲ್ಮೀಕಿ ರಾಮಾಯಣದ ಅನುಸಾರವಾಗಿಯೂ ವೇದವತಿ ಅನ್ನೋ ಹೆಸರಿನಿಂದ ಹುಟ್ಟಿ ಬಂದಿದ್ದು. ಅವಳ ಮೇಲೆ ಈ ರಾವಣ ಅತಿಕ್ರಮ ಮಾಡ್ಲಿಕ್ಕೆ ಹೋದಾಗ ಅವಳು ನಿನ್ನ ಕುಲ ಧ್ವಂಸಕ್ಕಾಗಿ ಮತ್ತೊಮ್ಮೆ ಹುಟ್ಟಿ ಬರ್ತೀನಿ ಅಂತ ಅವನನ್ನು ಶಪಿಸಿದ್ಲು. ಹಾಗಾಗಿ ಸಾಂದರ್ಭಿಕವಾಗಿ ಮಾರೀಚ ಮಾತಾಡಿದ್ರು ಅದು ವಾಸ್ತವದ ಮಾತೇ ಆಗಿತ್ತು. ನಿನ್ನಂಥ ನಿರಂಕುಶ ಪ್ರಭು ಈ ಲಂಕಾನಗರಕ್ಕೆ ಸಾಮ್ರಾಟನಾಗಿ ಬಿಟ್ರೆ ಆ ಸಾಮ್ರಾಜ್ಯದ ಗತಿ ಏನಿದೆ? ತ್ವದ್ವಿಧ ಕಾಮವೃತ್ತ. ರಾವಣನಲ್ಲಿ ನೀನು ರಾವಣನಲ್ಲಿ ಯಾವ್ಯಾವ ದುರ್ಗುಣಗಳನ್ನು ಕಂಡಿದ್ದೀಯಲ್ಲ,
ಆ ದುರ್ಗುಣಗಳು ಯಾವುದು ರಾಮನಲ್ಲಿ ಇಲ್ಲ ಅದು. ಆ ಎಲ್ಲ ದುರ್ಗುಣಗಳು ನಿನ್ನಲ್ಲೇ ಇರೋದು. ನೀನೇ ಕಾಮವೃತ್ತ, ಮನಸ್ಸಿಗೆ ಬಂದಂತೆ ವರ್ತನೆ ಮಾಡುವವನು, ದುಶ್ಶೀಲ ನಡತೆ ಕೆಟ್ಟವನು, ಪಾಪ ಮಂತ್ರಿತ, ಕೆಟ್ಟ ದುರಾಲೋಚನೆಗಳೇ ನಿನ್ನ ತಲೆಯಲ್ಲಿ ಯಾವತ್ತು, ನಿನ್ನ ಮಂತ್ರಿಗಳು ಅಂಥವರೇ. ನೀನು ನಿನ್ನನ್ನು ಹಾಳು ಮಾಡ್ಕೋತಿ, ನಿನ್ನ ಜನರನ್ನು, ನಿನ್ನ ಪರಂಪರೆಯನ್ನು ಹಾಳು ಮಾಡ್ಕೊಳ್ತಿ, ನಿನ್ನ ಅನುಯಾಯಿಗಳನ್ನು ನಾಶಕ್ಕೀಡು ಮಾಡ್ತಿ. ದುರ್ಮತಿ ನೀನು. ನೀನು ರಾಮನನ್ನು ಏನು ತಿಳ್ಕೊಂಡಿದ್ದಿ? ತಂದೆಯಿಂದ ಪರಿತ್ಯಕ್ತನಾದವನು. ಅಪ್ಪನಾದ ದಶರಥ ರಾಮನನ್ನ ಓಡಿಸಿ ಬಿಟ್ಟಿದ್ದಾನೆ ಯಾವುದೋ ಕಾರಣಕ್ಕೆ ಅಂತ ಯಾರೋ ಗೂಢಚಾರರಾದವರು ಈ ರಾವಣನಿಗೆ ಹೇಳಿದ್ರು. ರಾಮ ತಂದೆಯಿಂದ ಪರಿತ್ಯಕ್ತನಾದವನಲ್ಲ, ಯಾವುದೇ ಲೋಕಮರ್ಯಾದೆಯನ್ನು ಮೀರಿದವನಲ್ಲ, ನೀನು ತಿಳಿದಂತೆ ದುರಾಸೆಯವನೂ ಅಲ್ಲ, ದುಶ್ಶೀಲನಲ್ಲ, ಕ್ಷತ್ರಿಯ ಕುಲಂಕಾಟ ಕಲಂಕನೂ ಅಲ್ಲ, ಅವನು ತೀಕ್ಷ್ಣ ಗುಣ ಸ್ವಭಾವದವನಲ್ಲ, ಎಲ್ಲ ಪ್ರಾಣಿಗಳಿಗೂ ಯಾವತ್ತೂ ಕೂಡ ಅನುಕಂಪೆಯನ್ನು ಮಾಡುವಂಥವನವನು. ಅದನ್ನು ನನಗೆ ಚೆನ್ನಾಗಿ ಗೊತ್ತಿದೆ, ಅದು ಆ ಎಲ್ಲ ವಿಷಯ. ಅದನ್ನೇ ನಾನು ನಿನಗೂ ಕೂಡ ಹೇಳ್ತೇನೆ. ನಿನಗೆ ಆತನ ಹೊಸ ಪರಿಚಯ, ನನಗೆ ಮಾತ್ರ ಆತನದು ಹಳೆ ಪರಿಚಯ. ಬೇಕಾದಷ್ಟು ಬಾರಿ ಅವರನ್ನು ನಾನು ನೋಡಿದ್ದೇನೆ. ಯಾತಕ್ಕಾಗಿ ಆತ ಸಾಮ್ರಾಜ್ಯ ಬಿಟ್ಟು ಬಂದ ಅಂದರೆ ಅಪ್ಪನನ್ನು ಸತ್ಯಪ್ರಸಿದ್ಧನನ್ನಾಗಿ ಮಾಡೋದಕ್ಕಾಗಿ. ತಾಯಿ ಹಾಗೆ ವರ ಕೇಳಿದ್ಲು ಕೈಕೇಯಿ. ಅಪ್ಪನ ಅಂತ ದಶರಥ ಏನು ವರ ಕೊಟ್ಟಿದ್ದ ಅದು ಸತ್ಯ ಆಗಲಿ ಅನ್ನೋ ಕಾರಣಕ್ಕಾಗಿ ಆತ ಎಲ್ಲ ಭೋಗಗಳನ್ನು ವೈಭೋಗಗಳನ್ನು ಪರಿತ್ಯಾಗ ಮಾಡಿ ದಂಡಕಾರಣಕ್ಕೆ ಬರಬೇಕಾಯಿತು. ಅವನ ವಿಷಯದಲ್ಲಿ ಸುಳ್ಳು ಮಾತಾಡೋದು ನಿನಗೆ ಸರಿಯಲ್ಲ, ನಿನಗೆ ಉಚಿತ ಅಲ್ಲ. ಇದು ಶತ್ರುವೇ ಆಗಿದ್ದಿರ್ಬೋದು ನಿನಗೆ ರಾಮ, ಅವನ ಬಗ್ಗೆ ಇಂಥ ಕೆಟ್ಟ ಮಾತುಗಳನ್ನು ನೀನು ಆಡೋದು ಸರಿಯಲ್ಲ. ಮತ್ತು ಅವನ ಪತ್ನಿಯನ್ನು ಅಪಹಾರ ಮಾಡಬೇಕಂತ ಅಪೇಕ್ಷೆ ಪಟ್ಟಿದೆಯಲ್ಲ, ಅದು ನಿನಗೆ ಅಸಾಧ್ಯವಾದ ಕೆಲಸ. ಸೂರ್ಯನ ಬೆಳಕನ್ನು ಸೂರ್ಯನಿಂದ ಯಾರೂ ಕೂಡ ಬೇರ್ಪಡಿಸಲಾರದು. ಹಾಗೆ ರಾಮನ ಪತ್ನಿಯನ್ನ ಯಾರೂ ಕೂಡ ಬೇರ್ಪಡಿಸಲಾರದು. ರಾಮನ ಪತ್ನಿ ರಾಮನ ತೇಜಸ್ಸಿನಿಂದ, ರಾಮನ ವೈಭವದಿಂದ ಯಾವತ್ತೂ ಸುರಕ್ಷಿತಳಾಗಿದ್ದಾಳೆ. ಅವನ ಅಗ್ನಿಗೆ ಸಮಾನ. ಅವನ ಬಾಣಗಳನ್ನು ಯಾರೂ ಕೂಡ ಎದುರಿಸಿ ನಿಲ್ಲಲಾರರು. ನೀನು ಅವನ ಪತ್ನಿಯನ್ನು ಅಪಹಾರ ಮಾಡಿ ಇಂಥ ನೀಚ ಕಾರ್ಯ ಮಾಡ್ತೇನೆ ಅಂತೇನು ಹೊರಟಿದ್ದಿ, ಇದು ನಿನಗೆ ಉಚಿತ ಅಲ್ಲ. ಸೀತೆ ರಾಮನಿಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಪಾತ್ರಳಾದವಳು. ನೀನು ರಾಮನನ್ನೇನಾದರೂ ಯುದ್ಧ ಭೂಮಿಯಲ್ಲಿ ಎದುರಿಸಿದ್ರೆ ನಿನ್ನ ಪ್ರಾಣ ಅಲ್ಲಿಗೆ ಮುಗೀತು ಅಂತ ತಿಳ್ಕೊ. ಏನೋ ಅದೃಷ್ಟವಶಾತ್ ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಂಥ ದೊಡ್ಡ ಲಂಕಾ ನಗರ, ಬೇಕಾದಷ್ಟು ಜನ ರಾಕ್ಷಸರ ಸೈನ್ಯ, ಇದೆಲ್ಲ ನಿನಗೆ ಅದೃಷ್ಟದಿಂದ ದೊರೆತಿದೆ. ಏನು ಸುಲಭವಾಗಿ ಎಲ್ಲ ರಾಜರಿಗೂ ಸಿಗುವಂಥದ್ದು ಅಲ್ಲ ಇದೆ. ಸಿಕ್ಕಿದ್ದನ್ನು ಸುಖವಾಗಿ ಅನುಭವಿಸಿ, ಇನ್ನೂ 4 ಕಾಲ ಬದುಕಿರೋ. ಅದನ್ನು ಬಿಟ್ಟು ಆ ರಾಮನ ಪತ್ನಿಗೆ ಇಂಥ ಕೆಟ್ಟ ಮಾತನಾಡಿ ಅವಳನ್ನು ಅಪಹಾರ ಮಾಡಲಿಕ್ಕಾಗಿ ಪ್ರಯತ್ನಪಟ್ಟು ನೀನು ಸಮೂಲನಾಗಿ ನಾಶ ಹೊಂದಬೇಡ. ಹೇಳಿದ ಮರೀತ ನನಗೆ ಹಿಂದೆ ಆದಂಥ ಅನುಭವಗಳನ್ನೆಲ್ಲ ವಿವರವಾಗಿ ಹೇಳಿದ. ನಾನು ಹಿಂದೊಮ್ಮೆ ರಾಕ್ಷಸ ರೂಪದಲ್ಲಿದ್ದು ಆ ದಂಡಕಾರಣ್ಯದಲ್ಲಿರುವಂಥ ಎಲ್ಲ ಋಷಿಗಳನ್ನು ಧ್ವಂಸ ಮಾಡಿ ಅವರ ಮಾಂಸ ಭಕ್ಷಣೆ ಮಾಡಿಕೊಂಡು ರಕ್ತಪಾನ ಮಾಡಿಕೊಂಡು ಸಂಚಾರ ಮಾಡ್ತಿದ್ದೆ. ಆವಾಗ ನನ್ನನ್ನು ಮತ್ತು ನನ್ನಂಥ ರಾಕ್ಷಸರನ್ನು ನೋಡಿ ಆ ವಿಶ್ವಾಮಿತ್ರರು ಮೊದಲಾದಂಥ ಮುನಿಗಳು ಆತಂಕಿತರಾಗಿ ದಶರಥನ ಬಳಿಗೆ ತಾವೇ ಹೋದರು. ಮಾರೀಚ ಅನ್ನುವಂಥ ರಾಕ್ಷಸ ನಮಗೆ ತೊಂದರೆ ಕೊಡ್ತಿದ್ದಾನೆ, ಹಾಗಾಗಿ ನಿನ್ನ ಮಗನಾದಂಥ ರಾಮನನ್ನ ಮತ್ತು ಲಕ್ಷ್ಮಣನನ್ನು ಕೊಟ್ಟು ಕಳಿಸು, ಅವರು ಸಂಹಾರ ಮಾಡ್ತಾರೆ. ಆಗ ದಶರಥ ಏನಂದಿದ್ದ, ಇನ್ನೂ 12 ವರ್ಷದ ಬಾಲಕ, ನಾನೇ ದೊಡ್ಡ ಸೈನ್ಯ ತಗೊಂಡು ಯುದ್ಧಕ್ಕೆ ಬರ್ತೇನೆ, ನನ್ನ ಮಗನನ್ನು ಕರೆದೊಯ್ಯಬೇಡಿ ಅಂತ ಅಂದಿದ್ದ ದಶರಥ. ಆಗ ವಿಶ್ವಾಮಿತ್ರರು ಸ್ಪಷ್ಟವಾಗಿ ಹೇಳಿದರು, ನೀನು ದೊಡ್ಡ ಪರಾಕ್ರಮಿನೇ, ನಿನ್ನ ಪರಾಕ್ರಮದ ಬಗ್ಗೆ ನನಗೇನು ವಿವಾದ ಇಲ್ಲ. ದೇವತೆಗಳ ಸೈನ್ಯವನ್ನೆಲ್ಲ ನೀನು ರಕ್ಷಣೆ ಮಾಡಿದ್ದಿ ನಿನ್ನ ಬಾಹುಬಲದ ಪರಾಕ್ರಮದಿಂದ. ಆದರೆ ಈ ಮಾರೀಚ, ಸುಬಾಹು ಇವರನ್ನೆಲ್ಲ ಧ್ವಂಸ ಮಾಡೋದೇನಿದೆ, ಇದು ನಿನಗೆ ಅಸಾಧ್ಯವಾದ ಕೆಲಸ. ನಿನ್ನ ಮಗ ರಾಮ ಇನ್ನೂ ಎಳೆಯ ಬಾಲಕ ಅಂತ ನೀನು ಭಾವಿಸಿದ್ದಿ, ಆದರೆ ಅವನೇ ಈ ಮಾರೀಚಾದಿಗಳನ್ನು ನಿಗ್ರಹ ಮಾಡಲಿಕ್ಕೆ ಸಮರ್ಥ. ಹಾಗಾಗಿ ಅವನನ್ನೇ ಕೊಟ್ಟು ಕಳಿಸುವಂತ ಹಠ ಹಿಡಿದ್ರು. ವಸಿಷ್ಠಾದಿಗಳೆಲ್ಲ ಒಪ್ಪಿದ ಮೇಲೆ ವಸಿಷ್ಠ ಈ ದಶರಥ ಅವರನ್ನ ರಾಮಲಕ್ಷ್ಮಣರನ್ನು ಕೊಟ್ಟು ಕಳಿಸಿದ್ದ. ಆ ಯಜ್ಞ ಮಂಟಪದ ಸಮೀಪದಲ್ಲಿ ರಾಮಲಕ್ಷ್ಮಣ ಧನುಸ್ಸನ್ನು ಹಿಡಿದು ನಿಂತಿದ್ದ. ಕರ್ಣಕುಂಡಲಗಳನ್ನು ಧರಿಸಿ ಪೀತಾಂಬರವನ್ನು ಉಟ್ಕೊಂಡು ಬಾಲಚಂದ್ರನಂತೆ ಯಜ್ಞ ಮಂಟಪದ ಸಮೀಪದಲ್ಲಿ ನಿಂತ್ಕೊಂಡು ಯಜ್ಞವನ್ನು ಆತ ರಕ್ಷಣೆ ಮಾಡಿದ. ನಾನು ನನ್ನ ದುರಹಂಕಾರದಿಂದ
ಆ ಯಜ್ಞವನ್ನು ಹಾಳು ಮಾಡಬೇಕಂತ ಅಲ್ಲಿಗೆ ಹೋದೆ. ರಾಮ ಸ್ವಲ್ಪನೂ ಭಯ ಪಡದೆ ನನ್ನನ್ನು ಎದುರಿಸಿದ. ಇವನಿನ್ನೂ ಚಿಕ್ಕ ಬಾಲಕ, ನನ್ನನ್ನೇನು ಮಾಡ್ತಾನೆ ಅಂತ ನಾನು ಆ ರಾಮನನ್ನು ಎದುರಿಸಿದೆ. ಅವನು ಒಂದು ಬಾಣವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದ. ನಾನು 100 ಯೋಜನ ದೂರ ಇದ್ದಂಥ ಸಮುದ್ರಕ್ಕೆ ಹೋಗಿ ಬಿದ್ದೆ. ಸುಮಾರು 8 ರಿಂದ 9 ಮೈಲು ಒಂದು ಯೋಜನ ಅಂತಂದ್ರೆ, ಅಷ್ಟು ದೂರದ ಸಮುದ್ರಕ್ಕೆ ನಾನು ಹೋಗಿ ಬಿದ್ದು ಬಿಟ್ಟಿದ್ದೆ. ಸಮುದ್ರದ ಮಧ್ಯದಲ್ಲಿ ಪ್ರಜ್ಞಾಹೀನಾಗಿ ಹೋಗಿ ಬಿದ್ದು ಬಿಟ್ಟೆ. ನಾನು ಬಹಳ ದೀರ್ಘಕಾಲದ ನಂತರ ಎಚ್ಚರಿಕೆ ಪಡೆದುಕೊಂಡು ಲಂಕಾನಗರಕ್ಕೆ ಬಂದೆ. ಹೇಗೋ ಅದೃಷ್ಟವಶಾತ್ ರಾಮನ ಬಾಣದಿಂದ ನಾನು ಆವತ್ತು ಜೀವ ಉಳಿಸ್ಕೊಂಡೆ. ಆವತ್ತು ಆ ಬಾಲಕನಾದಂಥ ರಾಮನೇ ಅಷ್ಟು ಪರಾಕ್ರಮಿಯಾಗಿದ್ದ. ಇನ್ನೂ ಅವನಿಗೆ ಎಲ್ಲ ಅಸ್ತ್ರಶಸ್ತ್ರಗಳ ಪರಿಚಯ ಆಗಿರಲಿಲ್ಲ. ಅವನ ಭಾವನೆ ಅದು. ಬಾಲಕನಾಗಿದ್ರು, ಪ್ರೌಢನಾಗಿದ್ರು, ಯಾವತ್ತೂ ಆತ ಮಹಾಪರಾಕ್ರಮಿನೇ. ಇವತ್ತು ಆ ರಾಮ ಪ್ರೌಢ, ಎಲ್ಲ ಥರದ ಅಸ್ತ್ರಾಭ್ಯಾಸಗಳನ್ನು ಮಾಡಿದವನು. ಆ ಲಂಕಾಪಟ್ಟಣ ಸ್ವಲ್ಪ ಕಾಲ ಸ್ಥಿರವಾಗಿ ಉಳಿಲಿ, ನೀನು ಸುಖವಾಗಿರು ಅಂದವನು. ರಾಮನ ಬಾಣದ ಭಯ ಮಾರೀಚನಿಗೆ ಎಷ್ಟಿತ್ತಂದ್ರೆ, ತಾತ್ಪರ್ಯ ನಿರ್ಣಯದಲ್ಲಿ ಹೀಗಿದೆ, ಸಂಸ್ಪರ್ಶತೋ ಅಂತ ಒಂದು ಮಾತು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಪ್ರಯೋಗ ಮಾಡ್ತಾರೆ. ಆ ರಾಮನ ಬಾಣದ ಪೆಟ್ಟು ನನಗೆ ಅವತ್ತೇನು ತಾಕಿತ್ತು, ಆ ಭಯ ನನ್ನಲ್ಲಿ ಇನ್ನೂ ಉಳಿದಿದೆ ಅಂತ ಹೇಳ್ಕೊಂಡ ಅವನು. ಅದಕ್ಕಾಗಿ ಸಂಸ್ಪರ್ಶ ಅಂತ ಶಬ್ದ ಪ್ರಯೋಗ ಮಾಡಬೇಕಾಗಿತ್ತು. ಸಂಸ್ಪರ್ಶ ಅಂತ 3 ಅಕ್ಷರದ ಶಬ್ದ ಪ್ರಯೋಗ ಮಾಡಬೇಕಾಗಿತ್ತು. ಅದನ್ನು ಆಚಾರ್ಯರು 4 ಅಕ್ಷರದ ಶಬ್ದ ಪ್ರಯೋಗ ಮಾಡ್ತಾರೆ, ಸಂಸ್ಪರುಷತ ಅಂತ. 4 ಅಕ್ಷರದ ಶಬ್ದ ಯಾಕೆ ಪ್ರಯೋಗ ಮಾಡ್ತಾರೆ ಅಂದರೆ, ಅಲ್ಲಿ ವಾದಿರಾಜರ ವ್ಯಾಖ್ಯಾನ ಹೀಗೆ ಮಾಡ್ತಾರೆ. ಆ ರಾಮನ ಬಾಣದ ಏಟಿನ ನೆನಪಾಯ್ತಂತೆ ಮಾರೀಚನಿಗೆ. ಈ ರಾವಣನ ಜೊತೆ ಮಾತಾಡಿ ನಾಲಿಗೆ ತೊದಲಿತಂತೆ. ತೊದಲಿದಾಗ ಸಂಸ್ಪರ್ಶ ಅಂತ ಅವನಿಗೆ ಸ್ಪಷ್ಟವಾಗಿ ಅನ್ಲಿಕ್ಕೆ ಬರಲಿಲ್ಲ. ಚಿಕ್ಕ ಮಕ್ಕಳಿಗೆ ನಾವು ಪಾಠ ಮಾಡಬೇಕಾದ್ರೆ ಸ್ಪರ್ಶ ಅಂತ ಅನ್ಲಿಕ್ಕೆ ಬರದೇ ಇದ್ರೆ ಸ್ಪರುಷ ಅಂತ ಹೇಳ್ಕೊಡ್ತೇವಲ್ಲ, ತೊದಲಿ ಅಂತಾವಲ್ಲ ಮಕ್ಕಳು, ಹಾಗೆ ಸಂಸ್ಪರುಷತೋ ಅಂದ ಅವನು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಶಬ್ದ ಪ್ರಯೋಗ ಮಾಡ್ತಾರೆ. ಅದಕ್ಕೆ ವಾದಿರಾಜನಾಗ ವ್ಯಾಖ್ಯಾನ ಮಾಡ್ತಾರೆ. ಇಷ್ಟು ಭಯ ಅವನಿಗೆ ಇತ್ತು ಆ ಮಾರೀಚನಿಗೆ. ಒಂದು ಸರೋವರದಲ್ಲಿ ಹಾವುಗಳು ಮೀನುಗಳು ಎಲ್ಲ ಜೊತೆಯಾಗಿ ವಾಸ ಮಾಡಿಕೊಂಡಿದ್ರೆ, ಗರುಡ ಅಲ್ಲಿಗೆ ಬಂದಾಗ ಆ ಹಾವುಗಳನ್ನು ಸೆಳೆದೊಯ್ದು ಅವುಗಳನ್ನು ತಿನ್ನುವಾಗ ಅಲ್ಲಿರುವಂಥ ಉಳಿದ ಅನಾಥವಾದಂಥ, ಯಾರಿಗೂ ತೊಂದರೆ ಕೊಡದೇ ಇರುವಂತಹ ಮೀನುಗಳು ಕೂಡ ಹಾಳಾಗ್ತಾವಲ್ಲ, ಹಾವುಗಳ ಜೊತೆಗೆ ಮೀನುಗಳು ಕೂಡ ಹಾಳಾಗಿಬಿಡ್ತವೆ. ಅದರಂತೆ ಪಾಪಿಷ್ಠರು ಏನಾದರೂ ದುಷ್ಕಾರ್ಯ ಮಾಡಿದಾಗ ಆ ಪಾಪಿಷ್ಠರ ಸಹವಾಸದಿಂದಾಗಿ ಶುದ್ಧಾತ್ಮರಾದವರು, ಸಾತ್ವಿಕರಾದವರು ಕೂಡ ಅದರ ಪರಿಣಾಮವನ್ನು ಅನುಭವಿಸ್ತಾರೆ. ನೀನು ನಿನ್ನ ಕಾರ್ಯದಲ್ಲಿ ಹಠ ಹಿಡಿದು ಮುಂದುವರೆದಾದ್ರೆ, ನಿನ್ನೊಬ್ಬನ ಪಾಪದ ಕಾರಣದಿಂದ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಂತರ ರಾಕ್ಷಸರು ಆ ಲಂಕೆಯ ರಣಾಂಗಣದಲ್ಲಿ ಧರಾಶಾಯಿಯಾಗಿ ಬೀಳೋದನ್ನು ನೋಡ್ತೀವಿ ಅಂದ ಮಾರೀಚ. ಲಂಕೆ ಭಸ್ಮೀಭೂತ ಆಗಿ ಹೋಗ್ತದೆ, ಅದನ್ನು ಕೂಡ ನೋಡ್ತೀವಿ. ಬಾಣಗಳು ಅನ್ನುವಂಥ ಬೆಂಕಿಗೆ ಸುತ್ತಾಗಿ ಲಂಕಾನಗರ ಭಸ್ಮ ಆಗಿ ಹೋಗ್ತದೆ ಅಂತ ಹೇಳಿದ ಅವನು. ಪರದಾರ ಅವಿಮರ್ಶಾತ್ತು ನಾಣ್ಯ ಪಾಪತರಂ ಮಹತ್. ಪರಸ್ತ್ರೀ ಮೇಲೆ ಕಣ್ಣು ಹಾಕೋಕ್ಕಿಂತ ಹೆಚ್ಚಿನ ಪಾಪ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಅಂಥ ಕೆಲಸವನ್ನು ಮಾಡಬೇಡ. ಸಾವಿರಾರು ಜನ ಸ್ತ್ರೀಯರನ್ನು ತಂದಿಟ್ಕೊಂಡಿದ್ದೀನಿ ನಿನ್ನ ಅಂತಃಪುರದಲ್ಲಿ. ಇನ್ನು ನಿನ್ನ ಪತ್ನಿಯರಲ್ಲೇ ನೀನು ಆಸಕ್ತನಾಗು. ಅದನ್ನು ಬಿಟ್ಟು ನೀನು ಈ ರಾಮನ ಪತ್ನಿಯ ಬಗ್ಗೆ ಇಂಥ ದುರಾಲೋಚನೆಯನ್ನು ಮಾಡಬೇಡ. ರಾಮನಿಗೆ ಅಪ್ರಿಯ ಆಗುವಂಥ ಕೆಲಸವನ್ನು ಮಾಡಬೇಡ. ಇಲ್ಲದೇ ಇದ್ದರೆ ನೀನು ದುಷ್ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ ಅಂತಂದ. ಹಿಂದೆ ಆ ರಾಮನನ್ನ ಒಂದು ಬಾಣದ ಏಟಿನಿಂದ ಸಮುದ್ರಕ್ಕೆ ತಗೊಂಡ್ಕೊಂಡೋಗಿ ಬಿಸಾಡಿದ್ದ. ಅದು ಅಲ್ಲಿ ಇತ್ತೀಚೆಗೆ ನೋಡಿದ್ರೆ ಮತ್ತೊಂದು ಘಟನೆ ಹೇಳ್ತೇನೆ ಕೇಳ. ಅದು ರಾಮ ಚಿಕ್ಕವನಾಗಿದ್ದಾಗ ವಿಶ್ವಾಮಿತ್ರನ ಎದ್ದು ರಕ್ಷಣೆ ಮಾಡ್ಲಿಕ್ಕೆ ಬಂದಾಗ, ರಾಮ ವನವಾಸಕ್ಕೆ ಬಂದ ಮೇಲೆ ದಂಡಕಾರಣ್ಯದಲ್ಲಿ ನೋಡಿದ್ರೆ ಮತ್ತೊಂದು ಘಟನೆ ಹೇಳ್ತೇನೆ ಕೇಳೋ ಅಂದ ಆ ಮಾರೀಚ. ಇತ್ತೀಚೆಗೆ ಒಂದು ಮೃಗದ ರೂಪವನ್ನು ತಾಳಿ, ಯಾವುದು ಹುಲಿಯ ಸಿಂಹದ ರೂಪವನ್ನು ತಾಳಿ ಅರಣ್ಯಕ್ಕೆ ಹೋಗಿ ಇಬ್ಬರು ರಾಕ್ಷಸರ ಜೊತೆಗೆ ನನಗಿದ್ರು. ಆ ರಾಮ ಇದ್ದಂಥ ಪ್ರದೇಶಕ್ಕೆ ನಾನು ಹೋದೆ, ದಂಡಕಾರಣ್ಯಕ್ಕೆ ಹೋದೆ. ತೀಕ್ಷ್ಣವಾದ ಕೋರೆ ದಾಡಿಗಳು, ಬಲಿಷ್ಠವಾದ ಶರೀರ ನನ್ನದು. ಅಲ್ಲಿ ತಪಸ್ವಿಗಳನ್ನು ಭಯಪಡಿಸಿಕೊಂಡು ಅವರಿಗೆಲ್ಲ ತೊಂದರೆ ಕೊಟ್ಟು ಅವ್ರ ರಕ್ತ ಕುಡಿದು ಮಾಂಸವನ್ನು ತಿಂದು ಸಂಚಾರ ಮಾಡ್ತಿದ್ದೆ. ಅಲ್ಲೊಂದು ಕಡೆ ರಾಮ, ಸೀತೆ, ಲಕ್ಷ್ಮಣರನ್ನು ನಾನು ನೋಡಿದೆ. ಮಹಾಬಲಿಷ್ಠ ರಾಮ ಅಂತ ಗೊತ್ತಿದ್ರೂ ಈಗೇನೋ ಮುನಿವೇಶ ತಾಳಿದ್ದಾನೆ, ಆದ್ದರಿಂದ ನನಗೇನು ಹೆಚ್ಚು ತೊಂದರೆ ಕೊಡಲಿಕ್ಕಿಲ್ಲ ಅಂತ ಭಾವಿಸಿದೆ. ಮತ್ತೆ ಅನಾದರ ಮಾಡಿ
ಅವನನ್ನು ಆ ರಾಮನನ್ನ ಸಂಹರಿಸಬೇಕು ಅಂತ ನುಗ್ಗಿದೆ ಅವನ ಕಡೆಗೆ. ರಾಮ 3 ಬಾಣಗಳನ್ನು ಪ್ರಯೋಗ ಮಾಡಿದ. ಆ 3 ಬಾಣಗಳು ನನ್ನ ಕಡೆಗೆ ಬಂದವು. ರಾಮನ ಬಲ ಎಷ್ಟು ನನಗೆ ಗೊತ್ತಿತ್ತು. ಆ ಬಾಣಗಳಿಂದ ತಪ್ಪಿಸ್ಕೊಂಡ ನಾನು ಓಡಿಬಿಟ್ಟೆ. ಅವನೇನು ಬಾಣ ಪ್ರಯೋಗ ಮಾಡಲಿಕ್ಕಿಲ್ಲ ಅಂತ ಭ್ರಮಿಸಿದ್ದೆ, ಅದು ಬಾಣ ಪ್ರಯೋಗ ಮಾಡಿಬಿಟ್ಟೆ. ಹಿಂದಿನ ಬಾಣದ ಏಟು ನನಗೆ ಗೊತ್ತಿತ್ತು, ಅದರಿಂದ ಈ ದಾರಿ ನಾನು ಓಡಿ ಹೋಗಿಬಿಟ್ಟೆ. ಹೇಗೋ ರಾಮನ ಬಾಣಗಳಿಂದ ಮತ್ತೊಮ್ಮೆ ಜೀವನವನ್ನು ನಾನು ಉಳಿಸ್ಕೊಂಡೆ. ಇಲ್ಲಿ ಇವತ್ತು ಬಂದು ನಾನು ಏಕಾಗ್ರಚಿತ್ತನಾಗಿ ತಪಸ್ ಮಾಡ್ತಿದ್ದೇನೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅದು ಗೋಕರ್ಣ ಕ್ಷೇತ್ರ ಅಂತ ಬಂದಿಲ್ಲ, ಸುಭದ್ರ ಅನ್ನೋ ಒಂದು ಆಲದ ವೃಕ್ಷ ಅಲ್ಲಿ ತಪಸ್ ಮಾಡ್ತಿದ್ದ ಅಂತ ಬಂದಿತ್ತು. ಶಾಸ್ತ್ರದಲ್ಲಿ ಹೇಳ್ತಾರೆ ಗೋಕರ್ಣ ಕ್ಷೇತ್ರ, ಅಲ್ಲಿ ತಪಸ್ ಮಾಡ್ತಿದ್ದ. ಇಲ್ಲಿಯೂ ನನಗೆ ರಾಮನ ಭಯ ಪರಿಹಾರ ಆಗಿಲ್ಲ ಅಂದ ಅವನು. ಪ್ರತಿಯೊಂದು ಗಿಡದಲ್ಲೂ ನನಗೆ ರಾಮನೇ ಕಾಣಿಸ್ತಾನೆ. ನಾರು ಮಡಿ ಉಟ್ಕೊಳ್ಳಿಕ್ಕೆ ಹೋದ್ರೆ ಧಾಬಳಿ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಅಲ್ಲೇ ರಾಮ ಕಾಣಿಸ್ತಾನೆ ನನಗೆ. ಎಲ್ಲ ಕಡೆ ನಾರು ಮಡಿಯನ್ನು ಕೃಷ್ಣಾರ್ಜುನವನ್ನು ಉಟ್ಕೊಂಡಿರುವಂಥ ರಾಮ ನನಗೆ ಪ್ರತಿಯೊಂದು ಗಿಡದಲ್ಲಿ ಕಾಣಿಸ್ತಾನೆ. ವೃಕ್ಷೇಚ ಪಶ್ಯಾಮಿ. ಕೈಯಲ್ಲಿ ಪಾಶವನ್ನು ದಂಡವನ್ನು ಹಿಡ್ಕೊಂಡು ಯಮ ಹೇಗಿರ್ತಾನೋ ಹಾಗೆ ಧನುರ್ಧಾರಿಯಾದ ರಾಮ ನನಗೆ ಕಾಣಿಸ್ತಾನೆ. ಸಾವಿರಾರು ಜನ ರಾಮಂದ್ರು ನನಗೆ ಈ ಅರಣ್ಯದಲ್ಲಿ ಕಾಣಿಸಿದ್ದಾರೆ. ಅಪಿ ರಾಮ ಸಹಸ್ರಾಣಿ ಭೀತ ಪಶ್ಯಾಮಿ ರಾವಣ. ಸಾವಿರಾರು ಜನ ಲಕ್ಷಾಂತರ ರಾಮರು ನನಗೆ ಕಾಣಿಸ್ತಿದ್ದಾರೆ. ಇಡೀ ಅರಣ್ಯವೇ ರಾಮಮಯ ಆಗಿಬಿಟ್ಟಿದೆ ನನಗೆ. ಏಕಾಂತದಲ್ಲಿ ಕೂತ್ಕೊಂಡಿದ್ರು ರಾಮನೇ ನನಗೆ ಕಾಣಿಸ್ತಾನೆ. ರಾತ್ರಿ ಯಾವಾಗ ಮಲ್ಕೊಳ್ಬೇಕು ಅಂತ ಹೋದ್ರೆ ಆ ನಿದ್ರೆಯಲ್ಲೂ ಸ್ವಪ್ನದಲ್ಲೂ ರಾಮನೇ ನನಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಅವನ ಭಯ ಮತ್ತು ಸ್ವಲ್ಪ ಹಾಸ್ಯವನ್ನು ತೋರಿಸುವಂಥ ಒಂದು ಶ್ಲೋಕ ಇದೆ, ಪ್ರಸಿದ್ಧವಾದ ಶ್ಲೋಕ. ರಕಾರಾದೀನಿ ನಾಮಾನಿ ರಾಮತ್ರಸ್ತಸ್ಯ ರಾವಣ ರತ್ನಾನಿ ಸ ರಥಾಂಸ್ತೇವ ಪ್ರಾಸಂ ಸಂಜನಯಂತಿ ಮೇ. ಬರೇ ರಾಮ ಅನ್ನೋ ಶಬ್ದ ಕೇಳಿದ್ರೆ ಮಾತ್ರ ನಾನು ಭಯ ಆಗೋದಲ್ಲ, ರದಿಂದ ಪ್ರಾರಂಭ ಆಗುವಂಥ ಯಾವುದೇ ಶಬ್ದ ಕೇಳಿದ್ರು ಭಯ ಆಗ್ತದೆ ಅಂದ. ರಥ, ರತ್ನ ಇಂಥ ಯಾವುದೇ ಶಬ್ದ ಕೇಳಿದ್ರು ರಥ ಅನ್ನೋ ಶಬ್ದ ಪ್ರಾರಂಭ ಆಗೋದು ರದಿಂದ, ರತ್ನ ಶಬ್ದ ಪ್ರಾರಂಭ ಆಗೋದು ರದಿಂದ. ಅಂಥದ್ದು ಯಾವುದೇ ಶಬ್ದ ಬೇರೆ ಯಾರು ಉಚ್ಚಾರ ಮಾಡೋದು ಕೇಳಿದರೆ ನನಗೆ ರಾಮ ಅನ್ನೋ ಶಬ್ದವನ್ನು ಉಚ್ಚಾರ ಮಾಡಿದಂತ ಕೇಳಿಸ್ತದೆ, ನನಗೆ ಎದೆ ನಡುಗ್ತದೆ ಅಂತ ನಾವು. ರಾಮನ ಪ್ರಭಾವ ಎಷ್ಟು ಅಂತ ನಾನು ತಿಳ್ಕೊಂಡಿದ್ದೇನೆ. ಅವನ ಜೊತೆ ಯುದ್ಧ ಮಾಡೋದು ನಿನಗೆ ಉಚಿತ ಅಲ್ಲ. ಬಲಿ, ನಮುಚಿ ಇಂಥ ಪ್ರಬಲವಾದ ರಾಕ್ಷಸರಿದ್ರೂ ಕೂಡ ಅವರನ್ನೆಲ್ಲ ಈ ರಾಮ ಧ್ವಂಸ ಮಾಡಿಬಿಡಬಲ್ಲವನು. ಮನಸ್ಸಿಗೆ ಶಾಂತಿ ತಂದುಕೋ, ಈ ಕೆಲಸವನ್ನು ಬಿಟ್ಟು ಹೋಗು. ಇನ್ನೂ ಏನಾದರೂ ನಿನಗೆ ರಾಮನ ಬಗ್ಗೆ ಪ್ರತೀಕಾರ ಮಾಡಲೇಬೇಕು ಅಂತಿದ್ರೆ ಅವ್ನ ಪತ್ನಿಯನ್ನು ಪಾರ ಮಾಡೋದು ಮಾಡಬೇಡ. ಖರದೂಷಣದ ರಾಮನ ಮೇಲೆ ಹೇಗೆ ನೇರವಾಗಿ ಯುದ್ಧಕ್ಕೆ ಹೋದ್ರ ಹಾಗೆ ನೀನು ಯುದ್ಧಕ್ಕೆ ಹೋಗು. ಸೀತಾಪಹರಣ ಅನ್ನೋ ಕೆಲಸವನ್ನು ಮಾತ್ರ ಮಾಡಬೇಡ. ಇನ್ನು ನಾನು ನಿನ್ನ ಆಪ್ತ, ನಾನೇನಾದರೂ ಬದುಕಿರ್ಬೇಕು ಅಂತ ನಿನಗೆ ಅಪೇಕ್ಷೆ ಇದ್ರೆ, ಮಾರೀಚನ ಬಗ್ಗೆ ನಿನ್ಗೆ ಏನಾದ್ರು ಸ್ವಲ್ಪ ಅನುಕಂಪ ಇದ್ರೆ ಈ ಕೆಲಸಕ್ಕೆ ನನ್ನನ್ನು ಪ್ರಚೋದಿಸಬೇಡ. ಅದು ವಾಲ್ಮೀಕಿ ರಾಮಾಯಣದ ಪ್ರಕಾರ ಕೇವಲ ಆಪ್ತ, ಆನಂದ ರಾಮಾಯಣದ ಪ್ರಕಾರ ಸೋದರ ಮಾವ. ಸೋದರ ಮಾವನ ಬಗ್ಗೆ ಏನಾದ್ರು ಸ್ವಲ್ಪ ಪ್ರೀತಿ ಗೌರವ ಇದ್ರೆ ಇಂಥ ಕೆಲಸಕ್ಕೆ ಕೈ ಹಾಕಬೇಡ ಅಂದ. ಈ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಜನ ಪಾಪಿಷ್ಠರಾದವರು ಮಾಡಿದ ಪಾಪಗಳಿಂದ ಪುಣ್ಯಾತ್ಮರಾದವರು ಕೂಡ ಹಾಳಾಗಿ ಹೋಗಿದ್ದು ನಾವು ಜಗತ್ತಲ್ಲಿ ನೋಡ್ತೇವೆ. ಬಹವಃ ಸಾಧವೋ ಲೋಕೆ ಯುಕ್ತಾಃ ಧರ್ಮ ಮನುಷ್ಠಿತಾಃ ಪರೇಶಾಂ ಅಪರಾಧೇನ ವಿನಷ್ಟಾಃ ಸಪರಿತ್ಸದಾಃ. ಇನ್ನೊಬ್ಬರು ಮಾಡಿದ ಪಾಪಗಳ ಪರಿಣಾಮವಾಗಿ ತಮ್ಮ ಅನುಯಾಯಿಗಳ ಸಮೇತರಾಗಿ, ಬಂಧು ಬಾಂಧವರ ಸಮೇತರಾಗಿ ಸಜ್ಜನರು ನಾಶ ಆಗಿದ್ದು ನಾವು ನೋಡ್ತೇವೆ. ನಿನಗೆ ನಾಶ ಹೊಂದಲೇಬೇಕು ಅಂತಿದ್ರೆ ನೀನು ಹಾಗೆ ಮಾಡಬೇಕಾದ್ರೆ ನಾನು ಮಾತ್ರ ನಿನ್ನ ಸಹಾಯಕನಾಗಿ ಬರೋದಿಲ್ಲ. ನಿನ್ನ ವರ್ತನೆಯಿಂದ ನೀನು ಇಡೀ ರಾಕ್ಷಸ ಕುಲವನ್ನು ನಾಶ ಮಾಡಿಬಿಡ್ತೀನಿ. ಆ ಶೂರ್ಪಣಖೆಯನ್ನ ಆ ರಾಮ ಲಕ್ಷ್ಮಣರಿಬ್ಬರು ಸೇರಿ ವಿರೂಪಗೊಳಿಸಿದರು. ಅವಳನ್ನು ಸಮಾಧಾನ ಮಾಡಲಿಕ್ಕಾಗಿ ಖರದೂಷಣರು ರಾಮನ ಮೇಲೆ ದಂಡಕ್ಕೆ ಹೋದರು. ಅದರ ಪರಿಣಾಮವಾಗಿ ಧ್ವಂಸ ಆದರು. ಇದರಲ್ಲಿ ರಾಮ ಏನು ತಪ್ಪು ಮಾಡಿದ್ದಾನೆ? ರಾಮನನ್ನು ಕೆಣಕ್ಲಿಕ್ಕೆ ಹೋದಲ್ಲ ಖರದೂಷಣರು. ಅದರ ಪರಿಣಾಮವಾಗಿ ಅವರು ತಾವಾಗಿ ಹಾಳಾದ್ರಷ್ಟೇ. ರಾಮ ತಾನಾಗಿಯೇ ಕಾಲು ಕೆದರಿ ಆ ಖರದೂಷಣ ಮೇಲೆ ಯುದ್ಧಕ್ಕೆ ಹೋಗಿರ್ಲಿಲ್ಲಲ್ಲ. ರಾಮನ ಯಾವ ಧರ್ಮವನ್ನು ಮೀರಿದ ಅಲ್ಲಿ? ರಾಮನನ್ನು ಅಧರ್ಮಿ ಅಂತೀಯಲ್ಲ, ಯಾವ ಧರ್ಮವನ್ನು ಮೀರಿದ ಹೇಳು ಅಂತಾನೆ ಆ ಮಾರೀಚ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 39ನೇ ಸರ್ಗ ಮುಕ್ತಾಯ ಆಗಿದೆ.